ಅನೇಕ ವರ್ಷಗಳಿಂದ ರಾಜಕಾರಣದಲ್ಲಿದ್ದು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋದ್ರೂ ಕೂಡ ಒಳ್ಳೆ ಎಜುಕೇಟೆಡ್ ರಾಜಕಾರಣಿ ಎನಿಸಿಕೊಂಡಿದ್ದ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಹಲ್ಲೆ ಮಾಡಿದ್ದಾರೆ ಅಂತ ಮೈಸೂರಿನ ಕಾಂಗ್ರೆಸ್ ಮುಖಂಡ ಕೋಟೆಹುಂಡಿ ಮಹದೇವ್ ದೂರು ದಾಖಲಿಸಿದ್ದಾರೆ. ಇದೇನು ಘಟನೆ ಅಂದ್ರೆ 2013ರಲ್ಲಿ ವಿಶ್ವನಾಥ್ ಎಂಪಿ ಆಗಿದ್ದಾಗ ಕೋಟೆಹುಂಡಿ ಮಹದೇವ್ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಮೂಲಕ ವಿಶ್ವನಾಥ್ ಹಾಗೂ ಅವರ ಮಗ ಅಮಿತ್ ದೇವರಹಟ್ಟಿಗೆ ಬರೋಬ್ಬರಿ 55 ಲಕ್ಷ ಹಣ ಕೊಡಿಸಿದ್ರು. ಹಣ ಹಿಂದಿರುಗಿಸುವುದಾಗಿ ಸಾಲ ಪಡೆದ ವಿಶ್ವನಾಥ್ ಅದನ್ನು ಕೇಳಲು ಹೋದಾಗ ಫೆಬ್ರವರಿ 2023ರಲ್ಲಿ ವಿಶ್ವನಾಥ್ ಜಲದರ್ಶಿನಿಯಲ್ಲಿ ಇರುವಾಗ ಕೋಟೆಹುಂಡಿ ಮಹದೇವು ಹಣ ಕೇಳಲು ಹೋದಾಗ ಅವಾಚ್ಯ ಪದಗಳಿಂದ ನಿಂದಿಸಿ ಕೈಯಲ್ಲಿ ತಲೆಗೆ ಹೊಡೆದಿದ್ದಾರೆ. ಅಲ್ಲದೆ ಹೆಂಡತಿ ಮಕ್ಕಳ ವಿಚಾರ ತೆಗೆದು ನಿಂದಿಸಿದ್ದಾರೆ ಅಂತ ಎಲ್ಲವನ್ನೂ ಕೋಟೆಹುಂಡಿ ಮಹದೇವು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಂದ್ಬಿಟ್ಟು ನನ್ನ ಆಸ್ತಿ ಅವ್ರಿಗೆ ಮಾರ್ಟ್ಗೇಜ್ ಮಾಡಿ ಕೊಟ್ಟಿದ್ದೆ. ಅದು ಅವರು ಸುಮ್ಗಿದ್ರು, ಮಾರ್ಟ್ಗೇಜ್ ಮಾಡಿ ಯಾವ ಥರ ಬರ್ತಾನೆ ಅಂತ. ಇವರು ನಾವು ಎಂ ಪಿ ಇದ್ದಾಗ ಜೊತೆಲಿ ಅಕ್ಕಪಕ್ಕ ಬಲಗಡೆ ಕೂತ್ಕೊತಿದ್ದವರು. ನಾನು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ. ಇವ್ರನ್ನ ಎಂ ಪಿ ಮಾಡಿದವರು ಕಾಂಗ್ರೆಸ್ ಪಕ್ಷ. ಇವ್ರ ಹಿಂದೆ ಸೋತಿ ಸುಣ್ಣ ಆಗಿದ್ರು. 2 ಕಡೆ KR ನಗರ ಸೋತಿ ಇವ್ರಿಗೆ ಏನು ಇತ್ತಿಲ್ಲ, ಅಧಿಕಾರ ಇತ್ತಿಲ್ಲ. ಇವ್ರಿಗೆ ಸಿದ್ದರಾಮಯ್ಯವ್ರ ಕರ್ಕೊಬಂದು ಮಂಚಳಿ ಮಾದೇವ್ಗೆ ಸೀಟ್ ಕೊಡಬೇಕಿತ್ತು. ಅವತ್ತು ವಾಸು ಅವರು ಟಿ ಮಾದೇಗೌಡರು ಮೀಟಿಂಗ್ ಮಾಡಿ ವಿಶ್ವನಾಥ ಕೊಡಬೇಡಿ ಅಂತ ವಾದ ಮಾಡಿದ್ರು. ಹಳೆ ದೇವರಾಜ್ ಅರಸು ಹೊಸ ಹಳೆ ಮಾರ್ಕೆಟ್ ಬಿಲ್ಡಿಂಗ್ ಅಂತ ಆಮೇಲೆ ಕೂಗಾಡಿ ವಿಶ್ವನಾಥ ಕೊಡಿ MP ಸೀಟ್ ಕೊಟ್ಟು MP ಗೆದ್ದರು. ನಾನು ಚಾಮುಂಡೇಶ್ ಕ್ಷೇತ್ರದ ಮತದಾರ, ಜಿಲ್ಲಾ ಕಾಂಗ್ರೆಸ್ OBC ಅಧ್ಯಕ್ಷರಾಗಿದ್ದೆ. 12 ವರ್ಷ ಲೀಡಿಂಗಲ್ಲಿ ಗೆಲ್ಲಿಸ್ತೀವಿ. ಮಡಿಕೇರಿ ಮೈಸೂರೆಲ್ಲ ಸುತ್ತಿ ಒದ್ದಾಡಿ ನಮ್ಮ ಕೈಲಿಂದ ಸ್ವಂತ ಇವತ್ತು 1 ರೂಪಾಯಿ ಇಸ್ಕೊಂಡಿಲ್ಲ. ಇದೇ ಕೋರ್ಟ್ ಹತ್ರ ಬರೋ 500 ರೂಪಾಯಿ ಕೊಡೋಕೆ ಮೊದಲು ಇಸ್ಕೊಂಡಿಲ್ಲ. ನಾವು 1,000 ರೂಪಾಯಿ ಖರ್ಚು ಮಾಡಿ ಇವ್ರನ್ನ ಗೆಲ್ಲಿಸ್ತು. ಚಾಮುಂಡೇಶ್ವರಿ ಸನ್ನಿಧಿ ನಾಮಿನೇಷನ್ ಎಲ್ಲ ಹೋಗಿ ಖರ್ಚು ಮಾಡಿ ಗೆದ್ದ ನಂತರ ಏನೋ ಒಂದು ತೊಂದರೆ ಇದೆ ಕಣೋ ಅಂತ ಇವ್ರ ಮಗ ರಿಕ್ವೆಸ್ಟ್ ಮಾಡಿದೆ. ನಿಂಗೆ MTB ನಾಗರಾಜ್ ಚೆನ್ನಾಗಿದೆಯೇ ಮಾವ ಅಂತಾನೆ, ಈಗಲೂ ಮಾವ ಅಂತಾನೆ, ಮಾವ ಸಾಲ ಕೊಡಿಸು ಅಂತ ಕರ್ಕೊಂಡು ಹೋದ. ಇವ್ರು ಹೋದ ತಕ್ಷಣ ಅವರು ಕೂತ್ಕೊಂಡು 50 ಲಕ್ಷ ಕೇಳಿದ್ರು. ಅವರು MTB ಧಾರಾಳದ ಮನಸ್ಸು ಎಲ್ಲರೂ ಸಹಾಯ ಮಾಡ್ತಾರೆ. 50 ಲಕ್ಷ 35 ಲಕ್ಷ ಕ್ಯಾಶ್ ಎತ್ಕೊಟ್ಟು ಕೂತ್ಕೊಂಡು ತಿಂಡಿ ತಿಂದ. ಮಗನಿಗೆ ದುಡ್ಡು ಇಟ್ಕೊಂಡು ಬಂದ್ಬಿಟ್ಟ ಮೇಲೆ ನಾವು ಜೊತೆ ಇವ್ರ ಕಾರಲ್ಲೇ, ಇವ್ರು MP ಕಾರಲ್ಲೇ, ಇವರು ವಿಶ್ವನಾಥ್ ಅವ್ರ ಮಗ ವಿಶ್ವನಾಥ ಗನ್ಮೇನ್ ಶಿವಶಂಕರ್ ಅಂತೇಳಿ, ವಿಶ್ವನಾಥ್ ಡ್ರೈವರ್ ರಾಜು ಅಂತಿದ್ದ, ವಿಶ್ವನಾಥ್ ಅವರ ಸಂಬಂಧಿ ಒಬ್ಬ MP ಮಂಚರಳ್ಳಿ ನಿಧನ ಹೆಸರು ಹೇಳ್ತೀನಿ, ಮಂಚರಳ್ಳಿ ಮಾದೇವಲ್ಲ, ಮಂಚರಳ್ಳಿ ಅವನೊಬ್ಬ ವಿಶ್ವನಾಥ್ ಮಗ ಜೊತೆ ಇರ್ತಾರೆ. ಅವ್ರು ಹೋಗಿ ದುಡ್ಡು ಇವರೇ ಇಸ್ಕೊಂಡ್ರು. ಅಲ್ಲ 30 ಲಕ್ಷ 35 ಲಕ್ಷ ಇಸ್ಕೊಂಡು ಅಂದ್ಬಿಟ್ಟು ಅಧಿಕಾರ ಇದೆಯಲ್ಲ ಏನೋ ಸೆಟ್ಲ್ಮೆಂಟ್ ಮಾಡಿಬಿಡ್ತಾರೆ ಅಂತ ನನ್ನ ಅಭಿಪ್ರಾಯ. ನಾನು ಇವ್ರು ಆದ್ಮೇಲೆ ಓದ್ತೀನಿ ಮತ್ತೆ 1-2 ತಿಂಗಳು ಮನೆ ಹೋದೆ. ಬರೋ ಇಲ್ಲಿ ಮೈಸೂರು, ಇವೆಲ್ಲ ಮೈಸೂರಿನವರೆಲ್ಲ ನೀವೆಲ್ಲ ಸರಿ ಇಲ್ಲ, ಬರೀ ನೀನು ಆಸ್ತಿ ನಾನು ಆಯ್ತಣ್ಣ. ಹೆಂಗಣ್ಣ ಬರೆಯೋದು ಮೈಸೂರಲ್ಲಿ? ನಮಗೆಲ್ಲ ಮಾಟಿಗೆ ಇಷ್ಟು ಕಣ. ನಾವು ಮೈಸೂರು ಹತ್ರ ಅಗ್ರಿಮೆಂಟ್ ಅಲ್ಲ ಕೊಟ್ಬಿಟ್ಟೆ. ನಂಗೆ 10 ಲಕ್ಷ 12 ಲಕ್ಷ ಕೊಟ್ಟು ಅವರು DD ಬರೆದ್ಬಿಟ್ಟು ಅವ್ರಿಗೆ ಮಾಟಿಗೆ ಇಷ್ಟ ಅವ್ರು ಖಾತೆ ಆಗಿ ಕುಣಿಸ್ಕೊಂಡಿದ್ದಾರೆ. ಸರಿ, ಕಾಲಕ್ರಮೇಣ ಟರ್ಮ್ ಮುಗೀತು, ವಿಶ್ವನಾಥ್ ಟರ್ಮ್ ಮುಗೀತು. ಹಣ ಹಿಂಗಾಯ್ತು ನೀವು ಅವನು ಮಾಡ್ಕೊಂಡಿದ್ದೀರಿ, ನನ್ನ ಮಗ ನೀವು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂದರು. ನಿಮ್ಮ ಮಗ ನಾವು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಆಯ್ತು. ಮಗನ ಕೇಳಿದೆ. ಮಗ ಇವತ್ತು ನಾಳೆ ಈ ತಿಂಗಳು ಮಾಮ ಬರೋ ತಿಂಗಳು ಅವನು ಭರವಸೆ ಕೊಟ್ಕೊಂಡೇ ಬಂದ. ಅದು ಆಗಲಿಲ್ಲ. ಕೊನೆಗೆ ನಮಗೂ ಇವ್ರಿಗೆಲ್ಲ ಅವ್ರ ಮಗನು ನಮಗೂ ಮಾತು ಗಲಾಟೆ ಎಲ್ಲ ಆಯ್ತು. ಅಂಕಲ್ ಹತ್ರ ಗಲಾಟೆ ಆಯಿತು. ಇವ್ರ ಮಗ ನೀವು ದುಡ್ಡೇ ಕೊಟ್ಟಿಲ್ಲ, ಏನು ಮಾಡ್ಕೊತೀಯ ಮಾಡ್ಕೊ ಅಂತೇಳಿ ನನ್ನ ಜೊತೆಲಿ ಇಬ್ಬರು ಪಡೇಲ್ ಜವರೇಗೌಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರೇವಣ್ಣ ಇದ್ರು. ಅವರೇ ಬುಡ್ಸ್ ನಾನು ಕರ್ಕೊಂಡ್ಬಿಟ್ಟು ದುಡ್ಡು ಕೊಟ್ಬಿಡ್ತೀವಿ. ಅವ್ರ ಅಪ್ಪನಿಗೆ ಒಪ್ಸೋಣ ಬಂದ್ಮೇಲೆ ಗಲಾಟೆ ಆದ. ನಿಮ್ಮ ಅಪ್ಪ ಏಟು ಪಾಟ್ ಕೈ ಮೇಲೆ ಹಾಸ್ಕೊಳಕ್ಕೆ ಹೋದ್ರು. ಅವ್ರು ಬೇಡ ಕಣ ಇವೆಲ್ಲ ಬೇಡ ಅಂತ. ಆಗ ಮತ್ತೆ ಇವ್ರ ತಂದೆಗೆ ಒಪ್ಪಿಸ್ತು. ಅಣ್ಣ ನಿಮ್ಮ ಮಗ ಮಾಡಿದ್ದಾನೆ ಸರಿ ಅಣ್ಣ, ಕಾಡ ಆಫೀಸ್ MLC ಆಫೀಸ್ ಹೌದು, ಅದಂಗೂ ಗೊತ್ತಿತ್ತು ಸ್ವಲ್ಪ ಮಾಡೋಣ, ಕರೆದು ಮಾತಾಡೋಣ. ಅವರು 2 ತಿಂಗಳ 3 ತಿಂಗಳಾಯಿತು, 6 ತಿಂಗಳ. ನಾವು ಹೆಂಡತಿ ಮಕ್ಕಳು ನಮ್ಮ ಅಕ್ಕ ತಂಗಿಗಳು KR ನಗರದ ಮನೆಗೆ ಹೋಗಿ ಕಾಲು ಅಡ್ಡ ಬಿದ್ದೋ ಕಾಲಿಗೆ ಬಿದ್ದೋ ಇದಕ್ಕೆ ಆನ್ಸಿಸ್ಟರ್ ಪ್ರಾಪರ್ಟಿ ಬರ್ಕೊಟ್ಟಿದ್ವಿ. ನಮ್ಮ ಅಕ್ಕ ತಂಗಿರು 5-6 ಜನ ಅಕ್ಕ ತಂಗಿರು ನಾವೆಲ್ಲ ಹೋಗಿ ಅಡ್ಡ ಬಿದ್ದು ಇವರು ಇವತ್ತು ನಾಳೆ 1 ವರ್ಷ ಆಗೋಯ್ತು. ಅದಾದ ನಂತರ ಮತ್ತೆ ಡಿಸೆಂಬರ್ ತಿಂಗಳು 25ನೇ ತಾರೀಕು ಇಸ್ವಿಲಿ LHಲ್ಲಿ HM ರೇವಣ್ಣ ಕರ್ಕೊಂಡೋಗಿ ಇವ್ರ ತಕ್ಕೆ ಕೂತ್ಕೊಂತಾರೆ. ಅಲ್ಲಿ ರೂಪಾಕ್ಷಪ್ಪ ಅಂತ ನಮ್ಮ MP ex-MP ಇದ್ರು. ಇವರೆಲ್ಲ ಊಟ ಮಾಡ್ತಿದ್ರು. ಅಲ್ಲಿ ನಾನು MP ಇರಲಿ ಪ್ರೆಸ್ ಮೀಟ್ ಜಲದರ್ಶಿ ಪ್ರೆಸ್ ಮೀಟ್ ನಡೀತಾ ಇತ್ತು.
ನಾನು ಆಕಸ್ಮಿಕ ಜಲದರ್ಶಿಗೆ ಹೋದೆವು, ಅವ್ರೇನು ಗೊತ್ತಿಲ್ಲ. ಪ್ರೆಸ್ ಮೀಟ್ ಮುಗಿದ ತಕ್ಷಣ ಒಳಗೆ ನುಗ್ದೆ. ಅಣ್ಣ ಒಂದು ನಿಮಿಷ, ನೀನು ಸಮಾಜದ ಮಂತ್ರಿ, MTBನೂ ಸಮಾಜದ ಮಂತ್ರಿ, MTBನೂ MLC, ನೀನು MLC, ನೀನು ಸಮಾಜದ ಮಂತ್ರಿ. ಅವನು 55 ಲಕ್ಷ ಕೊಟ್ಟಿದ್ದೀನಿ ವಿಶ್ವನಾಥ್ಗೆ ಅಂತ ಹೇಳ್ತಾನೆ. ನೀನು ಬಂದು ಒಪ್ಕೊಂಡ್ಬಂದಿದೀಯ, ನಿನ್ನ ಮಗನೂ ಬಂದು ಒಪ್ಕೊಂಡ್ಬಂದಿದ್ದಾನೆ. ಬಡ್ಡಿ 1,49,00,000 ಹೇಳ್ತಾನೆ. ಅಣ್ಣ ನೀನು ಒಂದು ಮಾತು ಹೇಳಿದ್ರೆ ಬಡ್ಡಿ ಕಮ್ಮಿ ಆಗಿದೆ, ನಾವು ಹಸು ನಿನ್ನ ಮಗ ನಾವು ತೀರ್ಸ್ಕೊತೀವಿ ಅಂತ. ಅಣ್ಣ ನಾನು ಸಾರ್ ಅಣ್ಣ ಅನ್ಕೊಂಡು ಹೇಳ್ದೆ. ಬಾಗ್ಲಾಕ ಸೋಳೆ ಮಗನಿಗೆ ಇವನು ಸಿದ್ದರಾಮಯ್ಯ ಶಿಶಿ ಯಾರು ಹುಟ್ಟಿದಾನೆ ನೋವನ್ನ ಹಾಕಿ ಅಂತ ಹೂವು ಎಂಡ್ರು ಅಂತ ಬೈದ ಸರ್. ನಾನು ಸುಮ್ಮನೆ ಆಗ್ಬಿಟ್ಟೆ ಸರ್. ಹೂವು ಎಂಡ್ರು ಬೈದ ಮೇಲೆ ನಾನು ಯಾರ್ತ ಮಾಡ್ತೀನಿ MP ಆಗಿದ್ದೆ ನೀನೇ ಇದೇ ಮಾತು. MP ಆಗಿ ನಿನ್ನ ಕಾಲು ನೀನೇ ಬಂದಿಸ್ಕೊಂಬಂದಿದ್ದೀನಿ, ನೀನು ಒಳ್ಳೇದಾಗಲ್ಲ. ನಮ್ಮ ಹೆಂಡ್ರು ಬೇಕಾ ನಿಂಗೆ 22 ವರ್ಷ ಆಗೋದ್ರಿಂದ, ನಮ್ಮ ಹೆಂಡ್ತಿ ಬೇಕಾ, ನಮ್ಮ ಮಗು ಬೇಕಾ ನಿನಗೆ, ಇನ್ನಂತ ಕೆಟ್ಟ ಸೋಳೆ ಮಗ ಯಾರು ಇಲ್ಲ ಅಂತ ನಾನು ಅವ್ನು ನಂಗೆ ತಲೆ ಹೊಡೆದೇ ಹೊಡೆದ ಗಲಾಟೆಯಲ್ಲಿ ನನಗೆ. ನಿಮ್ಮವರೆಲ್ಲ ಇದ್ರು, ನಮ್ಮ ರವಿನೂ ಇದ್ದ, ಇವನ್ ಪಾಪ ಹೊಂಟದ. ಯಾರು ಅಲ್ಲಿ ಕ್ಯಾಮ್ರಾ ಇಲ್ಲ ಒಳಗಡೆ. ಆಯ್ತು ನಾನು ಅಂದ್ಬಿಟ್ಟು ಗಲಾಟೆ ಆಯ್ತು, ಎಲ್ಲ ತಳ್ಳಿಬಿಟ್ರು ಸರ್, ನಿಮ್ಮಂತ ಸ್ನೇಹಿತರು ತಳ್ಳಿಬಿಟ್ರು. ನಾನು ಕಾರ್ಗಸ್ಬಿಟ್ರು ಗನ್ಮ್ಯಾನು PA ನಟರಾಜು, ನಮ್ಮ ಗನ್ಮ್ಯಾನು ಲೋಕೇಶ್ ಅಂತ ಕಾರ್ಗಸ್ಬಿಟ್ರು. ಬಂದ್ಬಿಟ್ಟೆ ಸರ್. ಬಂದ ನಂತರ ನಾನು ಯೋಚನೆ ಮಾಡಿದೆ. ನಾನು ಕಾಂಗ್ರೆಸ್ಸಲ್ಲಿ 85-86 ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತ. ಇವತ್ತಿನವರೆಗೂ ಒಂದೇ ಪಕ್ಷದಲ್ಲಿದ್ದೀನಿ. ಇವ್ರ ತರ 1 ಪಕ್ಷ 2 ಪಕ್ಷ 3 ಪಕ್ಷ 4 ಪಕ್ಷಕ್ಕೆ ಹೋದವನಲ್ಲ. ಇವ್ರನ್ನ ಗೆಲ್ಲಿಸ್ತವನ್ ನಾನು. ನನ್ನ ತಾಲೂಕು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾಡದೇವತೆ ಸನ್ನಿಧಿಯಲ್ಲಿ ಗೆಲ್ಲಿಸಿದ್ದು ನಾನು ಕೊಟ್ಟು ದೇವರಾಜ ಸ್ಟೇಷನ್ ದೂರು ಕೊಟ್ಟೆ ಸರ್. ಇವ್ರು ಏಕಾಏಕಿ ವಿಶ್ವನಾಥ್ ಅವರು, ನಾನು ಹಣ ಕೇಳಕ್ ಹೋದಾಗ ಏಕಾಏಕಿ ವಿಶ್ವನಾಥ್ ಅವ್ರ ಮಗನೂ ಇದ್ದ, ನಂಗೆ ಕೊಟ್ಟು ಅಲ್ಲೇ ಮಾಡಿದ್ರು. ಕೊಲೆ ಮಾಡಕ್ ಕೊಲೆ ಮಾಡ್ತೀನಿ ಮಗನ ಬೆದರಿಸ್ತೀನಿ, ನಾನು ಟೂರಿಸಂ ಮಾಡಕ್ ಬಂದಿದ್ದೆ. ಇಲ್ಲ ಸ್ವಾಮಿ, ನಾನು ಬಡ ಕಾರ್ಯಕರ್ತ. ದೇವರಾಜ ಕಂಪ್ಲೇಂಟ್ ಕೊಟ್ಟೆ. ದೂರು ಕೊಟ್ಟಾಗ ಅವ್ರು ದೇವರಾಜ ಸ್ಟೇಷನ್ ಇನ್ಸ್ಪೆಕ್ಟರ್ ಏನಂದ್ರು, ಸರ್ ನಮಗೆ ಬರೋಲ್ಲ FIR ತಗೊಳ್ಳಕ್ಕೆ ಅನುಮತಿ ಇಲ್ಲ, ಪರ್ಮಿಷನ್ ಇಲ್ಲ. ಸೊ ನೀವು NCR ಕೊಟ್ರಿ. NCR ಇಸ್ಕೊಂಡು ನಾನೇನು ಮಾಡಿದೆ, ವಿಧಾನಸೌಧಕ್ಕೆ ಹೋಗಿ ಲೋಕಸಭೆ ವಿಧಾನ ಪರಿಷತ್ ಸ್ಪೀಕರ್ ಬಸವರಾಜ ಹೊರಟ್ಟಿಗೆ ಇನ್ನೂ ಕಾಪಿ ಮಡಗಿದ್ದೀನಿ. ಹಿಂಬರ ತಗೊಂಡೆ. ಸರ್ ವಿಶ್ವನಾಥ್ ಅವ್ರ ಮೇಲೆ ನಾನು ಏಕಾಏಕಿ FIR ಮಾಡೋಕ್ಕೆ ಅನುಮತಿ ಕೊಡಿ. ಅವರು ಕೊಟ್ಟೆ. ಅವ್ರ ಅಧಿವೇಶನ ನಡೀತಿದ್ದು ಕೊಡಲಿಲ್ಲ. 1 ತಿಂಗಳಾಗೋಯ್ತು. MLC ಸಾಮಾನ್ಯವಾಗಿ MLC ಮೇಲೆ ಪರ್ಮಿಷನ್ ಅಷ್ಟು ಬೇಕು ಕೊಡಲ್ಲ. 2ನೇ ತಿಂಗಳು ಕೊಟ್ಟರು. ಅವ್ರು ಮಾರ್ಚ್ ಮುಗಿದೋಯ್ತು. ಬಜೆಟ್ ಅಧಿವೇಶನ ಮತ್ತು ಕೊಡಲಿಲ್ಲ. ನಾನೇನು ಮಾಡಿದೆ, ಅದೇ ಕಾಪಿ ಎತ್ಕೊಂಡೆ. ಆ ಕಾಪಿ ಎತ್ಕೊಂಡು ಕೋರ್ಟ್ಗೆ ಹೋದೆ. ಕೋರ್ಟ್ಗೆ ಹೋಗಿ ಮೇಡಮ್ ಹತ್ರ ಪರ್ಮಿಷನ್ ತಗೊಂಡೆ. ಮೇಡಮ್, ನನಗೆ ಭಯ ಆಯ್ತದೆ, ನಾನು ಬಡ ಕಾಂಗ್ರೆಸ್ ಕಾರ್ಯಕರ್ತ, ನಾನು ಆಸ್ತಿನೂ ಕೊಟ್ಬಿಟ್ಟು ನಮ್ಮ ಹೆಂಡ್ರು ಅಂತೆಲ್ಲ ಬೈದು ಅಲ್ಲೇ ಮಾಡಿದ್ದಾರೆ. ಇವರು MLC ಆಗಿದ್ದವರು, MP ಆಗಿದ್ದವರು, ಮಂತ್ರಿ ಆಗಿದ್ದವರು, ರಾಜ್ಯಸಭಾ ರಾಜ್ಯ ಅಧ್ಯಕ್ಷರಾಗಿದ್ದವರು, ಕೊಲೆ ಮಾಡಿಸೋಕೆ ಇವ್ರು ಹೇಳಲ್ಲ. ನನಗೆ ಪ್ರಾಣ ಬೆದರಿಕೆ ಇದೆ, ನನಗೆ ತಾವು ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡೆ. ಕೋರ್ಟಲ್ಲಿ ಅವರು ಮೇಡಮ್ ಅವರು ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆ ಕೊಟ್ಟರು ಸರ್. 12 ಗಂಟೆಗೆ ಹಾಕೊಂಡು 2:30 3 ಗಂಟೆ ಆಗ ತಗೊಂಡು ಅದನ್ನು ತಗೊಂಡು FIR ಹಾಕ್ಸ್ತೀವಿ. FIR ತಗೊಂಡು ಹಾಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಹಾಕ್ಸ್ಬಿಟ್ಟು ಕಾಪಿ. ಸರ್ ನಾನು ಹಣ ಕೊಟ್ಟಿಲ್ಲ ಸರ್. ಹಣ ಕೊಟ್ಟವರು MTB ನಾಗರಾಜ್ ಸಾಹೇಬರು ಹಣ ಅವರು ಕೊಟ್ಟರು ಸರ್. ನನಗೆ ಅವರು MTB ಸಾಹೇಬರು ನಿಮ್ಗೆ ಹಣ ಕೊಟ್ಟರು, ನಿಮ್ಗೆ ಕರ್ಕೋದು ನಾನು. ಅವರು MP ಅವ್ರು ಬಂದಿದ್ರಲ್ಲ, ಅವತ್ತು ಕಳಿಸ್ಬಿಟ್ರು. ನೆಕ್ಸ್ಟ್ 1 ವಾರ ಬಿಟ್ಟು ನಾನು ಆಸ್ತಿ ಬರ್ಸ್ಕೊಂತ. ಏನಂತ ಅವ್ರಿಗೆ ಗೊತ್ತಲ್ಲ ಸರ್, ಇಬ್ರು ಸಂಬಂಧ. ಈಗ ನಾನು ಹಣ ಕೇಳ್ತಾ ಇಲ್ಲ ಸರ್, ನನಗೆ ಇವರು ಸರ್ ನನ್ನ ಪ್ರಾಪರ್ಟಿ ಅಡ್ಗೆಟ್ ಮಾಡ್ಕೊಂಡಿದ್ದಾರೆ. ನಾನು ಇವತ್ತು ಓದೋನಲ್ಲ, ಇವ್ರನ್ನು ಕರ್ಕೊಂಡು ಹೋಗಿ ಕೇಳಿಸ್ಕೊಂಡ್ ಬಂದಿದ್ದೀನಿ. ಇವರು ಖುದ್ದಾಗಿ MP ಮನೆಗೆ ಬಂದವ್ರೆ. ಇವ್ರ ಮಗ ಬಂದಿದ್ದಾರೆ. ಇವ್ರ ಮಗ ಬಂದು ಒಪ್ಕೊಂಡ್ಬಂದಿದ್ದಾನೆ. ಒಪ್ಕೊಂಡ್ಬಂದ ಸಾಕ್ಷಿ ಇದೆ. ನಾನು ಅಣ್ಣ ನೀವು ಒಪ್ಕೊಂಡ್ಬಂದಿದ್ದೀರಣ್ಣ, ನಿಮ್ಮ ಮಗ ಒಪ್ಕೊಂಡ್ಬಂದಿದ್ದಾರ, ನೀವು ಕೊಡಿಸಿ ಮಗನಿಗೆ ಹೇಳಿ. ನಾನು ಕೇಳಿದ್ರು ಸರ್, ನೀವು ಸಮಕಾಲೀನ ಮಂತ್ರಿ ಇಬ್ರು ಸಮಾಜದಲ್ಲಿ ನಿಂತ್ಕೊಂಡ್ರು, ನೀವು ಹೇಳಿದ್ರೆ ಬಡ್ಡಿ ಕಮ್ಮಿ ಆಗುತ್ತದೆ, ಅಸಲು ನಾವು ಕೊಡ್ಲೇಬೇಕು, ಇಸ್ಕೊಂಬಂದಿರ ಹಣ ಕೊಡ್ಲೇಬೇಕು. ಅವ್ರು ಅವತ್ತಿನಿಂದ ₹1 ಬಡ್ಡಿ ಹಾಕೊಂಡಿದ್ದಾರೆ. ನನಗೂ 12 ಲಕ್ಷ ಕೊಟ್ಟರು, ನನಗೂ ಬಡ್ಡಿ ಹಾಕೊಂಡಿದ್ದಾರೆ. ನನ್ನ ದುಡ್ಡು ಕ್ಲಿಯರ್ ಮಾಡಕ್ ಹೋದೆ. ಇಲ್ಲ ಅವ್ನು ಬರಲೇಬೇಕು ಅಂತ ಇವ್ರು ಕರ್ಕೊಂಡು ಹೋದೆ. ಇವ್ರು ಆಯ್ತಪ್ಪ ಬರ್ತೀನಿ ನಾಗರಾಜು ಅಂತ ಬಂದ್ಬಿಟ್ರು. ಬಂದಾದ್ಮೇಲೆ ಇವ್ರ ಮನೆ ಬಾಗಿಲು ಒಂದು 50ರಿಂದ 100 ಬಾರಿ ಸೂಚಿದೆ KR ನಗರಕ್ಕೆ, ಮೈಸೂರಲ್ಲಿ. ಇಲ್ಲಿ ಕಾಡ ಆಫೀಸರು ಕೇಳಿದೀವಿ, ಕೇಳಿದಕ್ಕೂ ಸಾಕ್ಷಿಗಳಿದ್ದಾರೆ. ಇವ್ರು ಏಕಾಏಕಿ ನನಗೇನು ಮಾಡೋದು ಸರ್, ಇಷ್ಟು ದಿನ ಅಂತೀವ್ರು ನಡೆಯೋ ಮದುವೆ ಮಾತಾಡ್ಕೋಣ ಅಂದ್ಬಿಟ್ಟಿದ್ರೆ ಗಲಾಟೆ ಆಯ್ತಿನಿಲ್ಲ. ಇವರು ಸಿದ್ದರಾಮಯ್ಯ ಶಿಷ್ಯರು
ನಿಮ್ಮ ಅವರು ನಿಮ್ಮ ಹೆಂಡ್ರು ಅವರು ಕೈ ಮಾಡಿ ಹೊಡೆದ ಮೇಲೆ ನನಗೆ ತಲೆ ಗಿರ್ರಂತು. ಯಾವುದೇ ವ್ಯಕ್ತಿ ಮೇಲೆ ಕೈ ಮಾಡೋ ಗಂಟೆ ಯಾರಿಗೂ ಕೋಪ ಬರಲ್ಲ. ತಲೆ ಗಿರ್ರಂತು. ಅಲ್ಲ ನೀನು ನನ್ನ ಹತ್ರ ದುಡ್ಡು ನನ್ನ ಸುರುಟಿ ಸಿಕ್ಸ್ಬಿಟ್ಟು, ನನ್ನ ಹತ್ರ ನೀನು ತಗೋ ಮಧ್ಯ ಸಿಕ್ಸ್ಬಿಟ್ಟು, ನನ್ನ ಮುಂದೆ ಒಪ್ಕೊಬಿಟ್ಟು, ನನ್ನ ಆಸ್ತಿ ಮಾಡಿಬಿಟ್ಟು ನೀನು ನನಗೆ ಗೆಲ್ಲಿಸ್ತವನ್ನ, ನಿನ್ನಂತ ನಾನು 100 ರೂಪಾಯಿ ಇಸ್ಕೊಂಡಿಲ್ಲ.